ಅಯೋಧ್ಯೆಯಲ್ಲಿ 500 ವರ್ಷಗಳ ನಂತರ ಶ್ರೀರಾಮ ಮಂದಿರ ಆಗ್ತಾ ಇದೆ. ಇಂದು ಶ್ರೀರಾಮಲಲ್ಲಾ ಪ್ರತಿಷ್ಠಾಪನೆಯಾಗಿದ್ದು ಇಡೀ ರಾಷ್ಟ್ರಕ್ಕೆ ಹೆಮ್ಮೆಯ ವಿಷಯ ಅಂತ ಶಾಸಕ ಜನಾರ್ದನ್ ರೆಡ್ಡಿ ಪತ್ನಿ ಅರುಣಾ ಲಕ್ಷ್ಮಿ ಹೇಳಿದರು. ಕೊಪ್ಪಳದ ಅಂಜನಾದ್ರಿಯಲ್ಲಿ ಮಾತನಾಡಿದಂಥ ಅವರು, ಜನಾರ್ದನ್ ರೆಡ್ಡಿಯವರು 13 ವರ್ಷಗಳ ವನವಾಸವನ್ನು ಅನುಭವಿಸಿದರು. ಸ್ವತಃ ಇದೀಗ ಆಂಜನೇಯನೇ ಜನಾರ್ದನ್ ರೆಡ್ಡಿಯವರನ್ನು ತನ್ನ ಸ್ಥಳಕ್ಕೆ ಕರೆಸಿಕೊಂಡಿದ್ದಾನೆ. ಜನಾರ್ದನ್ ರೆಡ್ಡಿಯವರು ಶಾಸಕರಾಗೋಕೆ ಆಂಜನೇಯನೇ ಕಾರಣ ಅಂತ ಮಾತಾಡಿದ್ದಾರೆ. ಇದರ ಬಗ್ಗೆ ನಮ್ಮ ಕೊಪ್ಪಳ ಪ್ರತಿನಿಧಿ ಅರುಣಾ ಲಕ್ಷ್ಮಿ ಅವರನ್ನು ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. ರಾಮ ಜನ್ಮಭೂಮಿ ಏನು ಶ್ರೀರಾಮನ ಪ್ರಾಣ ಪ್ರತಿಷ್ಠಾಪನೆ ಆಗಿದೆ. ಸ್ವತಃ ಏನಂದರೆ ರಾಮನ ಬಂಟ ಆಂಜನೇಯಲ್ಲಿ ಮತ್ತು ಅಂಜನಾದ್ರಿಯಲ್ಲಿ ಸ್ವತಃ ಏನು ಶಾಸಕರಂತ ಜನಾರ್ದನ್ ರೆಡ್ಡಿ ಅವರು ಮತ್ತು ಅವರ ಪತ್ನಿಯವರು ಹೋಮ ಹವನವನ್ನು ನಡೆಸುವ ಮೂಲಕ ಮತ್ತು ಧಾರ್ಮಿಕ ಕಾರ್ಮಿಕ ನಡೆಸುವ ಮೂಲಕ ಇವತ್ತು ಇಲ್ಲಿ ಏನಂತಂದರೆ ಒಂದು ವಿಶೇಷವನ್ನು ಪ್ರಾರ್ಥನೆ ಮಾಡಿದ್ದಾರೆ. ಸ್ವತಃ ನಮ್ಮ ಜೊತೆ ಜನಾರ್ದನ್ ರೆಡ್ಡಿ ಅವರ ಪತ್ನಿಯವರಿದ್ದಾರೆ. ಅರುಣಾ ಲಕ್ಷ್ಮಿ ಅವರು ಅವ್ರ ಜೊತೆ ಮಾತಾಡೋಣ. ಮೇಡಮ್, ತಾವೇನಂತಾರೆ ಜನಾರ್ದನ್ ರೆಡ್ಡಿಗೆ ಶಕ್ತಿ ತುಂಬದ ಕ್ಷೇತ್ರ ಇದು. ಅದೇ ರೀತಿ ಕೂಡ ಅಲ್ಲಿ ಎಷ್ಟು ಗಳಿಗೆಯಲ್ಲಿ ಏನು ಪ್ರತಿಷ್ಠಾಪನೆ ಆಯಿತು, ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಅಷ್ಟೊತ್ತಿಗೆ ನೀವು ಕೂಡ ಇಲ್ಲಿ ವಿಶೇಷದ ಪೂಜೆ ಸಲ್ಲಿಸಿದ್ರಿ. ಏನಿದ್ದೀರಾ ಇದು ಮಾಡ್ಕೊಂಡು? ಏನಿಲ್ಲಮ್ಮ, ನಿಮ್ಮೆಲ್ಲರಿಗೂ ಗೊತ್ತು, ಇಂದು ವಿಶೇಷವಾದ ದಿನ, ಪವಿತ್ರವಾದ ದಿನ. 500 ವರ್ಷದ ಅನಂತರ ಇವಾಗ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮ ಮಂದಿರ ಸ್ಥಾಪನೆ ಆಗಿದೆ. ರಾಮಲಲ್ಲಾ ವಿಗ್ರಹ ಸ್ಥಾಪನೆ ಮಾಡಿದ್ದಾರೆ. ನಮ್ಮೆಲ್ಲರಿಗೂ, ನಮ್ಮ ರಾಷ್ಟ್ರಕ್ಕೆ ಇದು ಹೆಮ್ಮೆ ಆದಂಥ ವಿಷಯ. ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ದೀವಿ. ರಾಮಚಂದ್ರನ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ ಮತ್ತು ನಮ್ಮ ದೇಶಕ್ಕೆ ಒಳ್ಳೆಯದಾಗಲಿ, ಸುಖ ಸಂತೋಷವಾಗಿ ಇರಲಿ ಜನರೆಲ್ಲರೂ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ. ಮೇಡಮ್, ಇವತ್ತು ಬೆಳಗ್ಗೆಯಿಂದ ಸ್ವತಃ ಜನಾರ್ದನ್ ರೆಡ್ಡಿ ಅವರೇ ತಮ್ಮ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದಂಥ ಹೂವಿನ ಅಲಂಕಾರ ಮಾಡಿದ್ದಾರೆ, ಹೋಮವನ್ನು ಮಾಡಿದ್ದಾರೆ, ಎಲ್ಲ ಧಾರ್ಮಿಕ ಕಾರ್ಯಕ್ರಮ ನೇತೃತ್ವ ವಹಿಸಿದ್ದಾರೆ. ಈಗ ಅನಿಸುತ್ತೆ ನಮಗೆ? ತುಂಬ ಸಂತೋಷ ಆಗ್ತಾಯಿದೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಅವರು ತುಂಬ ವರ್ಷದ ಅನಂತರ, 13 ವರ್ಷದ ಅನಂತರ ಇವಾಗ ಇಲ್ಲಿಗೆ ಅಂಜನಾದ್ರಿಗೆ ಕರೆಸ್ಕೊಂಡಿದ್ದಾರೆ ಹನುಮಾನ್. ನಮ್ಮ ಕುಟುಂಬಕ್ಕೆ ಒಂದೇ ಒಂದು ನಂಬಿಕೆ, ಎಷ್ಟು ಸಂಕಲ್ಪ ಇದೆ ಅಂದರೆ, ಇಷ್ಟು ವರ್ಷದ ಅನಂತರ ಜನಾರ್ದನ್ ರೆಡ್ಡಿ ಅವರು ಇಲ್ಲಿ ನಮ್ಮ ಗಂಗಾವತಿ ಕ್ಷೇತ್ರಕ್ಕೆ ಶಾಸಕರಾಗಿದ್ದಾರೆ ಅಂದರೆ ತುಂಬ ಸಂತೋಷ ಆಗ್ತಾಯಿದೆ. ಯಾರ ಕೈಯಿಂದನೂ ಆಗಲಿಲ್ಲ. ಅವರು ಅಂದ್ಕೊಂಡಿದ್ರೆ ಒಂದು ಕ್ಷಣ ಆವಾಗ ಶಾಸಕರಾಗಿರೋದು, ಆದರೆ ಇವಾಗ ಆಗಿದ್ದಾರೆ. ಹನುಮಂತನೇ ಕರೆಸ್ಕೊಂಡಿದ್ದಾರೆ. ಅವರು ಸೇವೆ ಮಾಡಲಿಕ್ಕೇ ಜನಾರ್ದನ್ ರೆಡ್ಡಿ ಅವ್ರಿಗೆ ಇಲ್ಲಿ ಬಂದಿದ್ದಾರೆ ಅನ್ನೋ ನಂಬಿಕೆ ನಮಗಿದೆ. 500 ವರ್ಷಗಳ ಕಾಲ ವನವಾಸ ಇತ್ತು ಅಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಆಗಿದ್ದಿಲ್ಲ. ಇತ್ತ ಕಡೆ ಏನಂತಂದರೆ ಜನಾರ್ದನ್ ರೆಡ್ಡಿ ಅವ್ರಿಗೂ ಕೂಡ ಭಾಳ ವನವಾಸ ಇತ್ತು. ಇತ್ತ ಕಡೆ ವನವಾಸವನ್ನು ಸ್ವತಃ ಆಂಜನೇಯವರು ಸ್ವಾಮೀಜಿಯನ್ನು ಅಂದರೆ ಅದನ್ನು ವನವಾಸವನ್ನು ಮುಕ್ತಿಗೊಳಿಸಿದ್ದಾರೆ. ಈ ಬಗ್ಗೆ ಏನು ಹೇಳ್ತೀರಾ? 500 ವರ್ಷದ ನಂತರ ಅಯೋಧ್ಯೆಯಲ್ಲಿ ನಿರ್ಮಾಣ ಆಗಿದೆ ಮಂದಿರ. ಇನ್ನೊಂದೇನೆಂದರೆ 13 ವರ್ಷ ಆಯಿತು ಜನಾರ್ದನ್ ರೆಡ್ಡಿ ಅವರು ಬಳ್ಳಾರಿಯಿಂದ ದೂರ ಇದ್ದು. ನಮಗೊಂದು ನಂಬಿಕೆ ಇದೆ, ಇಲ್ಲಿಗೆ ಕಳಿಸ್ಕೊಂಡಿದ್ದಾರೆ ಅಂದರೆ ಅವರೇ ಜನಾರ್ದನ್ ರೆಡ್ಡಿ ಅವ್ರನ್ನ ಬಳ್ಳಾರಿಗೆ ಕರ್ಕೊಂಡು ಬಂದೇ ಬರ್ತಾರೆ ಅನ್ನೋ ನಂಬಿಕೆ ನಮಗಿದೆ. ಅಂದರೆ ಒಟ್ಟಾರೆ ಏನಂತಂದರೆ ಈ ಎಲ್ಲ ಪೂಜೆ ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಸ್ವತಃ ಶ್ರೀರಾಮಚಂದ್ರ ಆಂಜನಾದ್ರಿ ಮತ್ತು ಆಂಜನೇಯನೇ ತಮ್ಮ ಏನು ಬಳ್ಳಾರಿಗೆ ಈ ರೀತಿ ಕರ್ಕೊಂಡು ಹೋಗ್ತಾರೆ ಅಂತ ಅನ್ಸುತ್ತೆ? ಖಂಡಿತ. ಯಾಕಂದರೆ ಆ ನಂಬಿಕೆ ನಮಗಿದೆ. 13 ವರ್ಷದ ಅನಂತರ ಅವರು ಗಂಗಾವತಿ ಕ್ಷೇತ್ರಕ್ಕೆ ಶಾಸಕರಾಗಿದ್ದಾರೆ ಅಂದರೆ ಅದು ಕೇವಲ ಹನುಮನ ಆಶೀರ್ವಾದ ಅಷ್ಟೇ. ಅದೇ ಆಶೀರ್ವಾದದಿಂದ ಜನಾರ್ದನ್ ರೆಡ್ಡಿ ಅವರು ಬೇಗ ಬಳ್ಳಾರಿಗೆ ಬರ್ತಾರೆ ಅನ್ನೋ ನಂಬಿಕೆ ನನಗಿದೆ. ಇಷ್ಟು ಅರುಣಾ ಲಕ್ಷ್ಮಿ ಅವರು ಮತ್ತು ಏನೇ ಆಗಲಿ ಶ್ರೀರಾಮಚಂದ್ರನಿಗೆ ಯಾವ ರೀತಿ ವನವಾಸ 500 ವನವಾಸಗಳನ್ನು ಪ್ರಾಣ ಪ್ರತಿಷ್ಠಾಪನೆ ಆಯಿತು, ಅದೇ ರೀತಿ ಕೂಡ ಜನಾರ್ದನ್ ರೆಡ್ಡಿ ಅವರಿಗೆ ಆಂಜನೇಯನ ಆಶೀರ್ವಾದದಿಂದ ಆ ವನವಾಸ ತಪ್ಪಿದೆ. ಆ ಕಾರಣಕ್ಕಾಗಿ ಇಲ್ಲಿ ಇದೀಗ ಶಾಸಕರಾಗಿದೆ. ಅದು ಆ ಕಾರಣಕ್ಕಾಗಿ ನಾವು ಇಲ್ಲ ಧಾರ್ಮಿಕ ಕಾರ್ಯಕ್ರಮವನ್ನು ನೆರವೇರಿಸ್ತೇವೆ ಅಂತೇಳಿ ಹೇಳಿರುತ್ತದೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ನಾಗರಾಜ್, ಟಿವಿ 4 ನ್ಯೂಸ್, ಕೊಪ್ಪಳ.